ಹಾಯ್ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೊಂದು ವಿಶೇಷವಾಗಿರೋಂಥ ಹೂವು ತೋರಿಸ್ಬೇಕು. ಏನು ಜನ ಅಂತ ಅಂದರೆ ಒಂದು ನಿಮಿಷ ತೋರಿಸಿ ನೋಡಿ. ಇವೆಲ್ಲ ಮಾಟ ಮಂತ್ರಕ್ಕೆ ಬಳಸೋವಂಥವು. ನೋಡಿದ್ರಾ, ಎಲ್ಲ ಇಲ್ಲಿ ಮಾಡ್ತಾರೆ. ಅದಕ್ಕೆ ಲೇಔಟಿಗೆ ಬರೋಕ್ಕೆ ಬೇಜಾರಾಗ್ಬಿಟ್ಟೈತೆ ನನಗೆ. ಇಲ್ಲಿಗೆ ಬಂದರೆ ಏನಪ್ಪ ಅಂತಂದರೆ ಮೊಟ್ಟೆ ಹೊಡಿಯೋದು, ನಿಂಬೆಹಣ್ಣು ಹಾಕೋದು, ಅದೇನು ಜನ ಬುದ್ಧಿ ಕಲ್ತವ್ರೋ ಅದೇನು ಕತೆನೋ. ಇನ್ನು ಈ ಮೂಢನಂಬಿಕೆ, ಮಾಟ ಮಂತ್ರ, ವಾಮಾಚಾರ ಇವೆಲ್ಲ ದಿನ ಅದು ಯಾವಾಗ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗಂತೂ. ಗಿಳಿ, ಆಮೇಲೆ ಕೆಲವೊಂದಷ್ಟು ಮರಗಳೆಲ್ಲ ಪೂರ್ತಿಯಾಗಿ ಬೋಡ ಬೋಡ ಆಗಿ ಇನ್ನು ಎಲೆಗಳು ಅಷ್ಟು ಇನ್ನು ಬರಬೇಕು ಕೆಲವೊಂದು ಇದರಲ್ಲಿ. ಸೈಡಿಗೆ ಬಾ. ಇನ್ನು ಒಂದು ನಿಮ್ಗೊಂದು ಏನೋ ವಿಶೇಷವಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಶೇಷವಾಗಿ ಅಂತ ಏನಲ್ಲ, ಅದು ಸಾಮಾನ್ಯವಾಗಿ ಸಿಟಿಗಳಲ್ಲಿ ನೋಡಿರ್ತೀರ, ಮರ ಎಲ್ಲ ನೋಡಿರ್ತೀರ. ಆಮೇಲೆ ಇದನ್ನು ಜಪಾನಲ್ಲಿ ನೋಡಿರಿ, ನನ್ನ ಮಗನಿಗೋಸ್ಕರ ಇವತ್ತು ಬಂದಿದ್ದು. ತುಂಬ ದಿಸ್ಕುಳಿ ಆಗೋಗಿತ್ತು ನಾನಂತೂ ಬಂದು. ಈ ಹೂವು ತೋರಿಸ್ಬೇಕು ಅಂತಲೇ ಬಂದಿದ್ದೀನಿ. ಜಪಾನಲ್ಲಿ ಒಂದು ಈ ಟೈಮಲ್ಲಿ ಈ ಹೂವನ್ನ ನೋಡಬೇಕು ಅಂತಲೇ ವಿಸಿಟ್ ಮಾಡ್ತಾರೆ. ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂತಂದರೆ ತೋರಿಸ್ತೀನಿ. ನಮ್ಮ ಮನೆ ಹಿಂದೆ ಇರೋ ಒಂದು ಲೇಔಟಲ್ಲಿ ಬರೀ ಅದೇ ಹೂವು ನಿಮಗೆ ತೋರಿಸ್ಬೇಕು ಅಂತಲೇ ಬಂದಿದ್ದೀನಿ. ಇದ್ರ ಹೆಸರು ಸಕುರಾ ಹೂವು ಅಂತ. ಒಂದೇ ಒಂದು ಸತಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂದರೆ ಇದು ಬೆಳಕಿಗೆ ಅಷ್ಟು ಕಾಣಿಸ್ತಾ ಇಲ್ಲ ನಿಮಗೆ. ಒಳ್ಳೆಯ ಮರಗಳಿದು. ಸಿಟಿನಲ್ಲಿ ನಿಮಗೆ ಹೆಬ್ಬಾಳ ಸೈಡ್ ಹೋಗ್ಬಿಟ್ರೆ ಹೆಂಗೆ ಕಾಣಿಸುತ್ತೆ ಅಂತಂದರೆ ಅಷ್ಟು ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ನೋಡಿ, ಇದು ಬಂದು ಸಕುರಾ ಹೂ. ಇದನ್ನು ನೋಡಬೇಕು ಅಂತಲೇ ಹೋಗ್ತಾರಂತೆ ನೋಡ್ರಿ ಜಪಾನ್ಗೆ. ನೆಕ್ಸ್ಟು ನನಗೇ ಇದು ನೋಡಿಬಿಟ್ರೆ ನನಗೆ ಅಷ್ಟು ಖುಷಿ ಆಗ್ತಾ ಇರುತ್ತೆ, ಕಿತ್ಕೊಂಡು ಮುಟ್ಕೊಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲಿ ನೋಡಿ ಹೂವು ಎಷ್ಟು ಚೆನ್ನಾಗಿ ಕೆಳಗಡೆ ಎಲ್ಲ ಹೆಂಗೆ ಬಿದ್ದಿದೆ ಗೊತ್ತಾ. ನೋಡಿ, ನಿಮಗೆ ಅಷ್ಟು ಬೆಳಕಲ್ಲಿ ಅಷ್ಟು ಕಾಣ್ತಾ ಇಲ್ಲ. ಅದು ಎಲ್ಲಿ ನೋಡಿದ್ರು ಅದೇ ಹೂ, ಸಕುರಾ. ನೋಡಿ, ಈಗೂ ಅದೇ ಮರಗಳು. ಸಖತ್ತಾಗಿ ಫೋಟೋಗಳು ಇರಿಸ್ಕೊಬೇಕು ಅಂತ ಅನಿಸ್ತಾ ಇತ್ತು ನನಗಂತೂ. ನೋಡಿ, ಸೂಪರ್ ಅಲ್ವಾ ಸಕುರಾ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ಅಂತ. ಈ ಮರ ನೋಡೋಕ್ಕಿಲ್ಲಿ ಬರಬೇಕು ಅಂತ ಅನಿಸುತ್ತೆ, ಅಷ್ಟು ಸೂಪರಾಗಿದೆ ಇಲ್ಲಿ. ನೀವು ಈ ಥರ ಹೂವುಗಳು ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಂದೆರಡು ಫೋಟೋಗಳು ಇಟ್ಕೊಳ್ಳಿ. ಅದು ವರ್ಷಕ್ಕೊಂದು ಸತಿ ಬಿಡೋದು. ಕೇಳ್ಬೋದು ವರ್ಷಕ್ಕೊಂದೇ ಸತಿ ಎಲ್ಲ ಹೂವು ಬಿಡೋದು ಅಂತ. ಹೌದು, ಆದರೆ ಈಗೆಲ್ಲ ಹೈಬ್ರಿಡ್ಡು ಅದು ಇದು ಅಂತೆಲ್ಲ ಬಂದಿರುತ್ತಲ್ವ, ಹಾಗಾಗಿ ನೋಡಿ ಆ ಮರ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ನೋಡಿದ್ರೆ. ಹೈಬ್ರಿಡ್ಡು ಎಲ್ಲನೂ ಇದು ಮಾಡ್ತಾ ಇರ್ತಾರೆ, ಹಾಗಾಗಿ ಇದನ್ನು ಮಾತ್ರ ಹಂಗೆಲ್ಲ ಮಾಡೋಕ್ಕಾಗೋದೇ ಇಲ್ಲ ಅವರು. ಅದಕ್ಕೆ ಹೇಳಿದ್ದು.
ನೋಡಿದ್ರ ಸಕ್ಕೂರ ಹೂ ನಾನೊಂದು ಈ ಕಿವಿಗೊಂದು ಇಟ್ಕೊಂಡು ಸೂಪರಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ. ನಮಗೆ ನಾವೇ ಯಾವತ್ತೂ ಸೂಪರ್ ಕಣ್ರಿ, ಯಾವತ್ತೂ ಸೂಪರ್ ಅಲ್ಲ ಅಂತ ಅಂದ್ಕೊಂಡ್ರೆ ಸೂಪರ್ ಅಲ್ಲ. ಕೆಲವ್ರು ಅಂತ ಇರ್ತಾರೆ ಅವ್ರು ಚೆನ್ನಾಗಿಲ್ಲ ಅಂದರು, ಇವ್ರು ಚೆನ್ನಾಗಿಲ್ಲ ಅಂದರು ಅಂತ. ಅವ್ರು ಯಾರ್ರೀ ಹೇಳೋಕ್ಕೆ? ಅವ್ರು ಚೆನ್ನಾಗಿಲ್ಲ, ನೀವು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ. ನಮಗೆ ನಾವು ಚೆನ್ನಾಗಿದ್ದರೆ ಚಂದ, ಚೆನ್ನಾಗಿಲ್ಲ ಅಂದರೆ ಯಾವುದೂ ಇಲ್ಲ. ನಾವು ಸೂಪರ್ ಅಂತ ಅಂದ್ಕೊಂಡ್ರೆ ನಾವು ಸೂಪರನ್ನೇ. ಯಾರೂ ಅಷ್ಟೇ ಕಪ್ಗಿರೋರಾಗಲಿ ದೊಪ್ಪಗಿರೋರಾಗಲಿ ಹಂಗಿರೋರು ಹಿಂಗಿರೋರು ನಮಗೆ ದೇವ್ರು ಕೊಟ್ಟಿರೋ ಅಂಥ ಒಂದು ಸೃಷ್ಟಿ ನಿಯಮ ಅಂತಲೇ ಹೇಳ್ಬೋದು. ಹೋಗೋಣ. ಸೊ ಸಕೂರ ಹೂ ಜೊತೆ ನಾನು ಇವತ್ತಿನ ವಿಡಿಯೋದೊಂದಿಗೆ ಇವತ್ತಿನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್. ಬಾಯ್.